ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ರಾಜು ಆಲ್ಗೂರ್ ಸ್ಪರ್ಧೆ ಮಾಡಲ್ಲ, ಸಿಎಂಗೆ ಒತ್ತಾಯಿಸಿದ್ದು ನಾವೇ, ಎಂಬಿ ಪಾಟೀಲ್ ಹೇಳಿಕೆ. ಬಿಜೆಪಿ ಕಾಂಗ್ರೆಸ್ ಪಟ್ಟಿ ಪ್ರಕಟ, ಕಾಂಗ್ರೆಸ್ನಿಂದ ನಾಗಠಾಣ್ ಮತ್ತು ಸಿಂದಗಿಯಲ್ಲಿ ಕಾದು ನೋಡುವ ತಂತ್ರ, ಬಿಜೆಪಿಯಿಂದಲೂ ನಾಗಠಾಣ್ ಮತ್ತು ಬಸವನ ಬಾಗೇವಾಡಿ ವೇಟಿಂಗ್. ಕಿಡಿಗೇಡಿಗಳಿಂದ ದೇವಸ್ಥಾನಕ್ಕೆ ಕಲ್ಲು, ಕಮಾನ್ ಖಾನ್ ಬಾಜಾರಿನಲ್ಲಿ ಘಟನೆ, ಆರೋಪಿಗಳ ಪತ್ತೆಗೆ ಆಗ್ರಹ. ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ, ಎಂಬಿ ಪಾಟೀಲ್ ಮತ್ತು ಎಸ್ಆರ್ ಪಾಟೀಲ್ ವಿರುದ್ಧ ಕಾರ್ಯಕರ್ತರು ಗರಂ, ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಬಿಜೆಪಿಯಿಂದ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ, ನಾಗಠಾಣ ಮತ್ತು ಬಬಲೇಶ್ವರದಲ್ಲಿ ಅಭ್ಯರ್ಥಿಗಳ ಘೋಷಣೆ. ಯಡಿಯೂರಪ್ಪ ನನಗೆ ಗಾಡ್ ಫಾದರ್, ಪದ್ಮನಾಭ ಪ್ರಸನ್ನ. ವಾರ್ತೆಗಳ ವಿವರಗಳು. ನಾಗಠಾಣದಿಂದ ಹಾಲಿ ಶಾಸಕ ರಾಜು ಆಲ್ಗೂರ್ ಸ್ಪರ್ಧೆ ಮಾಡಲ್ಲ ಎಂದು ಹೇಳಿದ್ದಾರೆ. ಆದರೆ ಹೈಕಮಾಂಡ್ನವರು ರಾಜು ಆಲ್ಗೂರ್ ಅವರೇ ಸ್ಪರ್ಧೆ ಮಾಡಲು ಹೇಳಿದ್ದಾರೆ ಎಂದು ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ನಗರದಲ್ಲಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಅವರು ಮಾತನಾಡುತ್ತಾ, ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ವೀರಪ್ಪ ಮೊಯ್ಲಿ, ಪರಮೇಶ್ವರ್ ಹಾಗೂ ನಾನು ಸೇರಿ ಒಕ್ಕಟ್ಟು ನಿರ್ಧಾರದಿಂದ ಟಿಕೆಟ್ ಬಿಡುಗಡೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಬಾದಾಮಿಯಿಂದ ಸ್ಪರ್ಧೆ ಮಾಡಿದ್ರೆ ಉತ್ತರ ಕರ್ನಾಟಕ ಅಭ್ಯರ್ಥಿಗಳೇ ಬಲ ಬರುತ್ತದೆ ಎಂದು ನಾವು ಒತ್ತಾಯ ಮಾಡಿದ್ದೇವೆ. ಉತ್ತರ ಕರ್ನಾಟಕದ ಕಾರ್ಯಕರ್ತರು ಹುರುಪು ಆಗ್ತಾರೆ ಅಂತ ನಾವುಗಳೇ ಒತ್ತಾಯ ಮಾಡಿದ್ವಿ. ಆದರೆ ಎರಡೂ ಕಡೆ ನಿಂತರೆ ಅಪಪ್ರಚಾರ ಜನ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಟಿಕೆಟ್ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ 40 ರಿಂದ 50 ಸಾವಿರ ಮತದಿಂದ ಗೆಲ್ಲುತ್ತಾರೆ ಎಂದು ಅವರು ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕೂಡ ಆಕಾಂಕ್ಷಿಗಳ ಜಾಸ್ತಿ ಇರ್ತದೆ ಮತ್ತು ಅನೇಕ ಸಂದರ್ಭದಲ್ಲಿ ಅನೇಕ ಸಮಾಜಗಳ ಟಿಕೆಟ್ ಕೇಳ್ತಿರ್ತವೆ. ಉದಾಹರಣೆಗಾಗಿ ಸಿಂದಗಿಗೆ 2 ಸಮಾಜಗಳು ಕೇಳ್ತಾವೆ, ಹಲ್ಮ ಸಮಾಜ ಮತ್ತು ಅಂಬಿಗರ ಚೋಡೆ ಸಮಾಜ. ಸೊ ಹೀಗಾಗಿ ನಿರ್ಣಯ ಮಾಡುವಂಥದ್ದು ಕೂಡ ಹಂಗೆ ಹೈಕಮಾಂಡ್ ಕಷ್ಟ ಆಗ್ತದೆ. ಅದಕ್ಕೆ ಅದು ಸ್ವಲ್ಪ ಆಲೋಚಿಸಿ ಅವ್ರನ್ನ ನಿರ್ಧಾರ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ನಾಗಠಾಣ್ ರಾಜು ಆಲ್ಗೂರ್ ಅವರು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವರು ರಾಜು ಆಲ್ಗೂರ್ ಅವರು ಸ್ಪರ್ಧೆ ಮಾಡಬೇಕು ಅಂತ ಅನ್ನೋದು ಇದು ಇದೆ. ಅವ್ರು ಒಂದು ವೇಳೆ ಸ್ಪರ್ಧೆ ಮಾಡದಿದ್ದರೆ ಮುಂದೆ ಯಾರು ಆಲ್ಟರ್ನೇಟ್ ಕ್ಯಾಂಡಿಡೇಟ್ ಅಂತ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದಾರೆ. ಹೀಗಾಗಿ 2 ಕಾನ್ಸ್ಟಿಟ್ಯೂನ್ಸಿ ಪೆಂಡಿಂಗ್ ಇಟ್ಟಿದ್ದಾರೆ. ನನ್ನ ನೋಡಿ, ನಾವು ಹಾಲ್ಮತ್ ಸಮಾಜ ಬಂದಾಗ ಸಿದ್ದರಾಮಯ್ಯ ಅವರು ಖುದ್ದು ನಿರ್ಧಾರ ತಗೋತಾರೆ. ಅಂಬಿಗರ್ ಚೋಡೆ ಬಂದಮೇಲೆ ಇವತ್ತು ಸಲ ಇಬ್ಬರು ಟಿಕೆಟ್ ಕೇಳಿದ್ದಾರೆ. ಯಾರು ಸಣ್ಣಪ್ಪನ ಸುಳ್ಗಾರ್ ಕೇಳಿದ್ದಾರೆ ಮತ್ತು ರವಿಗೌಡ ಪಾಟೀಲ್ ಟಿಕೆಟ್ ಕೇಳಿದ್ದಾರೆ. ಟೂಲ್ಗೇಟ್ ರವಿಗೌಡ ಪಾಟೀಲ್ ಟೂಲ್ಗೇಟ್ ಸಿಂದಗಿ ಇವರು ಇಲ್ಲಿ ಕೇಳಿದ್ದಾರೆ. ಸುಣ್ಗಾರ್ ಅವರು ದೇವ್ರಪುರಿಗೆ ಕೇಳಿದ್ದಾರೆ, ಅಲ್ಲಿ ಅನೌನ್ಸ್ ಆಗಿದೆ. ಅಂಬಿಗರ್ ಚೋಡೆಯಿಂದ ಈ ಸಮಾಜದಿಂದ 2 ಕೇಳಿದ್ದಾರೆ. ಸುಣ್ಗಾರ್ ಅವ್ರ ಜೊತೆನೂ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಮೊನ್ನೆ. ಅದೆಲ್ಲ ಇದೆ ಪಕ್ಷದಲ್ಲಿ, ಏನೋ ನಾವು ಒಂದು ಸೂಕ್ತ ಸ್ಥಾನಮಾನ ಕೊಡಬೇಕು ಅನ್ನೋದನ್ನು ಕೂಡ ಮಾತನಾಡಿದ್ದಾರೆ. ಇವೆಲ್ಲವೂ ಕೂಡ ಇದ್ದಾವೆ. ಹೀಗಾಗಿ ಯಾವ ಸಮಾಜಕ್ಕೆ ಕೊಡಬೇಕು, ಯಾರು ಕೊಡಬೇಕು, ಹಾಲ್ಮತ್ ಸಮಾಜಕ್ಕೆ ಕೊಡಬೇಕಂದ್ರೆ ಮುಖ್ಯಮಂತ್ರಿಗಳು ಅವರೇ ಖುದ್ದು ನಿರ್ಧಾರ ಮಾಡ್ತಾರೆ. ಅವ್ರ ಸಮಾಜದ ಒಂದು ಜನ ಅವ್ರನ್ನ ಭೇಟಿಯಾಗಿರ್ತಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಇಲ್ಲಿ ಖರ್ಗೆ ಸಾಹೇಬರು, ರಾಜು ಆಲ್ಗೂರ್ ಅವರು, ನನ್ನ ಖರ್ಗೆ ಸಾಹೇಬರು ಮಾತನಾಡಿದ್ದಾರೆ. ರಾಜು ಆಲ್ಗೂರ್ ಅವ್ರನ್ನ ಕೂಡ ಚರ್ಚೆ ಮಾಡಿದ್ದಾರೆ. ಖರ್ಗೆ ಅವರು ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ. ಎಲ್ಲರೂ ಜಂಟಿಯಾಗಿ ನಿರ್ಧಾರ ಮಾಡಿದ್ದಾರೆ. ಅದೇ ಅದು ಸಿದ್ದರಾಮಯ್ಯನವರು, ಖರ್ಗೆ ಅವರು, DK ಶಿವಕುಮಾರ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮೊಯ್ಲಿಯವರು ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, ಎಲ್ಲರೂ ಕೂಡ ಒಕ್ಕಟ್ಲಿಂದ ಮಾಡಿರುವಂಥದ್ದು. ಮತ್ತು ಇವರೆಲ್ಲರೂ ಒಳಗಿದ್ದಾರೆ, ನಾವು ಒಳಗಿದ್ದೀವಿ ಎಲೆಕ್ಷನ್ ಕಮಿಟಿ. ಸುಮ್ಮನೆ ಕಾಲ್ಪನಿಕ ಏನೇನೋ ಮಾತನಾಡುವುದಾಗ ಅರ್ಥ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ನಿರ್ಧಾರ ಮಾಡಿದ್ದಾರೆ. ಒಂದು ಬೆಳಗಿನ ಖರ್ಗೆ ಸಾಹೇಬ್ ಮಾತಾಡಿದ್ದಾರೆ, ಕೆಲವು ವಿಷಯ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿ ನಾನು ಮಾತಾಡಿದ್ದಾರೆ. ಸೊ ಹೀಗಾಗಿ ಖರ್ಗೆ ಅವ್ರನ್ನ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಪೋಸಿಷನ್ ಲೀಡರ್ ಅವರು ಅದರಲ್ಲಿ ಹಿರಿಯ ನಾಯಕರು ಖರ್ಗೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಾರ್ದೆ ಯಾವುದೇ ಕೆಲಸ ಮಾಡೋಕ್ಕೆ ನಮ್ಮ ಪಕ್ಷದಲ್ಲಿಲ್ಲ. GM ಅವರು ಬಾದಾಮಿಗೆ ಸ್ಪರ್ಧೆ ಮಾಡ್ತೀವಿ ಅಂತ ಯಾವತ್ತೂ ಕೂಡ ಅವ್ರು ಹೇಳಿದ್ದಿಲ್ಲ. ನಾವು ಒತ್ತಾಯ ಮಾಡಿದ್ದೀವಿ. ನಾನು ಒಳಗೊಂಡು ಅವತ್ತಿನ ದಿವಸ ಎಲ್ಲರೂ ಬಾದಾಮಿಗೆ ತಾವು ನಿಂತರೆ ಉತ್ತರ ಕರ್ನಾಟಕದ ಒಂದು ಅಭ್ಯರ್ಥಿಗಳಿಗೆ ಬಲ ಬರ್ತದೆ ಅಂಥೇಳಿ ನಾವು ಎಲ್ಲರೂ ಒತ್ತಾಯ ಮಾಡಿದ್ದು. ಸಿದ್ದರಾಮಯ್ಯನವರು ಏನು ಬಾದಾಮಿ ಬಂದಿತ್ತು ಅಂತ ಹೇಳಿ ನಾವು ಚಾಮುಂಡೇಶ್ವರದಿಂದ 20 ಸಾವಿರ ಕಾಲಿಂದ ಕೇಳ್ತೇವೆ ಹೇಳಿದ್ದಾರೆ. ನೀನು ಹೇಳಿದ್ರೆ ನಾಳೆ ನೋಡಿದೆ ಹೇಳ್ತಾರೆ, ಗೆಲ್ತಾರನ್ನು ಕೂಡ 20 ಸಾವಿರ. ಸೊ ಅದು ಪ್ರಶ್ನೆ ಇಲ್ಲ. ನಾವು ಒಂದು ಕಡೆ ಉತ್ತರ ಕರ್ನಾಟಕ ಬರ್ತಿದ್ದಾರೆ, ಒಂದು ಮೆಸೇಜ್ ಹೋಗ್ತದೆ. ಉತ್ತರ ಕರ್ನಾಟಕದ ಕಾರ್ಯಕರ್ತರು ಹುರುಪಾಗ್ತಾರೆ ಅನ್ನೋ ದೃಷ್ಟಿಯಿಂದ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ ಅಂತ ಹೇಳಿದ್ವಿ. ಅದು ಅವರು ವಿಚಾರ ಮಾಡಿದ್ರು. 2 ಕಡೆ ಸ್ಪರ್ಧೆ ಮಾಡಿದರೆ ಅಪಪ್ರಚಾರ ಮಾಡೋರು ಇರ್ತಾರಲ್ಲ, ಏನ್ರಿ ಅಪಪ್ರಚಾರ ಮಾಡೋರು ನಾಳೆ ಎಲ್ಲ ಒಂದು ಕಡೆ ಅಲ್ಲಿ ಚಾಮುಂಡೇಶ್ವರ ಗೆಲ್ತಿರ್ಲಿಲ್ಲ, ಅದಕ್ಕೆ ಬಾದಾಮಿ ನೋಡ್ಕೊಂಡಿದ್ದಾರೆ, ಹಾಗೆ ಹೀಗೆ ಒಂದು ಮೆಸೇಜ್ ಏನು ಮಾಡ್ತಾಯಿದ್ರು. ಅದು ಸೂಕ್ತ ಆಗೋದಿಲ್ಲ ಅಂತೇಳಿ ಅವ್ರ ತಂದು ಸಹ ಹೈಕಮಾಂಡ್ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ ಒಂದೇ ಕಡೆ ಸ್ಪರ್ಧೆ ಮಾಡೋದು. ಅದಕ್ಕೆ ಈಗ ಗೊತ್ತಾಯ್ತಲ್ಲ, ಸಿದ್ದರಾಮಯ್ಯ ಅವರು ಒಂದೇ ಕಡೆ ಸ್ಪರ್ಧೆ ಮಾಡ್ತಾರೆ. ಅಲ್ಲಿನೇ ಕೂಡ 40-50 ಸಾವಿರ ಲೀಡ್ಲಿಂದ ಆರಿಸಿ ಬರ್ತಾರೆ ಚಾಮುಂಡೇಶ್ವರಿ.
ಪಕ್ಷದ ಸೂಚನೆ ಹಾಗೂ ಸ್ಥಳೀಯ ನಾಯಕರುಗಳ ಸಹಾಯದೊಂದಿಗೆ ಪಕ್ಷದ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಪರಿಣಾಮಕಾರಿಯಾಗಿ ಪಾಲ್ಗೊಂಡು ಕ್ಷೇತ್ರದ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಬೇಕೆಂದು ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಿದ್ದು, ಎರಡೂ ಪಕ್ಷಗಳು ಎರಡೆರಡು ಕ್ಷೇತ್ರಗಳಲ್ಲಿ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ವಿಧಾನಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟಗೊಂಡ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಲಿಸ್ಟ್ ಪ್ರಕಟಿಸಿದ್ದು, ಬಿಜೆಪಿಯಿಂದ ನಾಗಠಾಣ್ ಮತ್ತು ಬಸವನ ಬಾಗೇವಾಡಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಇನ್ನೂ ಫೈನಲ್ ಆಗಿಲ್ಲ ಮತ್ತು ಕಾಂಗ್ರೆಸ್ನಿಂದ ನಾಗಠಾಣ್ ಮತ್ತು ಸಿಂದಗಿಯಲ್ಲಿ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ವಿಜಯಪುರ ನಗರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಮೀದ್ ಮುಶ್ರೀಫ್, ಬಬಲೇಶ್ವರದಿಂದ ಸಚಿವ ಎಂಬಿ ಪಾಟೀಲ್, ದೇವರ ಹಿಪ್ಪರಗಿಯಿಂದ ಬಾಬುಗೌಡ ಪಾಟೀಲ್, ಇಂಡಿ ಯಶವಂತರಾಯಗೌಡ ಪಾಟೀಲ್, ಬಸವನ ಬಾಗೇವಾಡಿಯಲ್ಲಿ ಶಿವಾನಂದ ಪಾಟೀಲ್, ಮುದ್ದೇಬಿಹಾಳ್ ಅಪ್ಪಾಜಿ ನಾಡಗೌಡ ಇವರಿಗೆ ಟಿಕೆಟ್ ನೀಡಲಾಗಿದೆ. ಜಿಲ್ಲೆಯ 4 ಮತಕ್ಷೇತ್ರಕ್ಕೆ ಮೊದಲೇ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದ ಬಿಜೆಪಿ ಈಗ ಎರಡನೇ ಪಟ್ಟಿಯಲ್ಲಿ ಇಂಡಿ ಕ್ಷೇತ್ರದಲ್ಲಿ ದಯಾಸಾಗರ್ ಪಾಟೀಲ್ ಮತ್ತು ದೇವರ ಹಿಪ್ಪರಿಗೆಯ ಕ್ಷೇತ್ರದಲ್ಲಿ ಸೋಮನಗೌಡ ಪಾಟೀಲ್ ಸಾಸನೂರ್ಗೆ ಟಿಕೆಟ್ ಸಿಕ್ಕಿದೆ. ದೇವಸ್ಥಾನದ ಮೇಲೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಮಾಡಿದ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ. ವಿಜಯಪುರ ನಗರದ ಕಮಾನ್ ಖಾನ್ ಬಜಾರ್ ಪ್ರದೇಶದಲ್ಲಿ ಘಟನೆ ನಡೆದಿದ್ದು, ಬಲಮೂರಿ ಗಣೇಶ್ ದೇವಸ್ಥಾನ ಗಾಜುಗಳು ಜಖಂಗೊಂಡಿವೆ. ಅಲ್ಲದೆ ದೇವಸ್ಥಾನದ ಒಳಗೋಡೆಗೆ ಕಲ್ಲು ಬಿದ್ದಿವೆ. ರಾತ್ರಿ ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಖಾನ್ ಬಜಾರ್ ವತಿಯಿಂದ ಇವತ್ತು ನಿನ್ನೆ ಬಡಿ ರಾತಿದ್ದ ಕಾರಣ ಕಿಡಿಗೇಡಿಗಳು ಗಣಪತಿ ದೇವಸ್ಥಾನ ಗ್ಲಾಸ್ ಹೊಡೆದು ದೇವಸ್ಥಾನಕ್ಕೆ ಹಾನಿಗೊಳಿಸಿದ್ದಾರೆ. ಮತ್ತು ಇಲ್ಲಿ ನಾಗಪ್ಪನ ದೇವಸ್ಥಾನ ಅಲ್ಲಿಯೂ ರೊಕ್ಕದ ಇದು ಮಾಡಿ ಎಲ್ಲ ಪೂರ ಇದು ಮಾಡಿ ಚಿಲ್ಲಪಲ್ಲಿ ಮಾಡಿ ಅಲ್ಲಿ ಇದು ಮಾಡಿದ್ದಾರೆ. ಇದು ವರ್ಷ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಮ್ಮ ಏರಿಯಾದಲ್ಲಿ ಆಗ್ತಾಯಿದೆ. ಮತ್ತು ಈ ನಮ್ಮ ಮನೆ ಮುಂದೆ ತುಳಸಿ ಕಟ್ಟಿ ತಂದು ಹೋಗಿದ್ದು ರೋಡಿಗೆ ಎಲ್ಲ ಇದು ಮಾಡತ್ತಾರೆ ಕಿಡಿಗೇಡಿಗಳು. ಒಟ್ಟು ಪೊಲೀಸರಿಗೆ 2-3 ಸಲ ಕಂಪ್ಲೇಂಟ್ ಮಾಡಿದ್ದೇವೆ ನಾವು. ಪೊಲೀಸರು ಯಾವುದು ಕಾಯ್ದೆ ಇದು ತೊಗೊಳಗ್ಯಾರೆ. ಮುಂದೆ ನಾವು ಏನು ಮಾಡಬೇಕು ಅನ್ನೋದು ಎಲ್ಲರೂ ಹಿರಿಯರು ಕೂಡಿಕೆಸಿಂದ ಇದು ಮಾಡಿಕೆಸಿಂದ ಕಂಪ್ಲೇಂಟ್ FIR ಮಾಡಬೇಕಂತಂದು ಇದು ಮಾಡತ್ತಾರೆ. ಕಮಲ್ ಖಾನ್ ಬಜಾರ ಎಡವನ ಗಲ್ಲಿ ಮಲ್ಲಿಕಾರ್ಜುನ್ ಬರೋದ್ರ ನಮ್ಮ ಓಣಿಯಲ್ಲಿ ಪ್ರತಿ ಸಲ ರಾತ್ರಿನೂ ಕಲ್ಲು ಹೋಗಿದ್ದು, ಎಲ್ಲ ಕಡೆ ಮನೆಗೆ ಕೊಂಡಿ ಹಾಕೋದು. ಇಲ್ಲಿ ಆಲ್ರೆಡಿ ನಮ್ಮ ಓಣಿ ಗಣಪತಿ ಗುಡಿಗೆ ಕಲ್ಲು ಹೋಗದ ರಾತ್ರಿ. ಹಾಗಾಗಿ ನಾವು ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ 2-3 ಸಲ ಮಾಡೇವು. ಇಲ್ಲೆಲ್ಲ ನಮ್ಮ ಓಣಿ ಹುಡುಗರಿಗೆ ಹೊಡೆದು ಹೋಗೋದು, ರಾತ್ರಿ ಕಲ್ಲು ಹೋಗಿದ್ದು. ಈ ಪ್ರತಿ ಸಲ ಹಲ್ಲೆ ಮಾಡಾಕತ್ತಾರ. ಹೀಗಾಗಿ ನಾವು ಈ ಸಲ ಹೋಗಿ ಎಲ್ಲರೂ ನಮ್ಮ ಓಣಿ ಹೊತ್ತಿನ ಎಲ್ಲ ಗುರು ಹಿರಿಯರು ಕೂಡಿ ಕಂಪ್ಲೇಂಟ್ ಮಾಡಿ FIR ಮಾಡಿಕಿಸಿಂದ ಬರಬೇಕಂತ ನಿರ್ಣಯ ಮಾಡಿ. ಬೆಳಗ್ಗೆ ದೇವಸ್ಥಾನಕ್ಕೆ ಪೂಜೆಗೆ ತೆರಳಿದ್ದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ವಿಜಯಪುರ ನಗರದ ಗೋಲಗುಮ್ಮಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾಂಗ್ರೆಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಆನಂದ್ ದೊಡ್ಡಮನಿ ಟಿಕೆಟ್ ತಪ್ಪಿದ್ದಕ್ಕೆ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಟ್ಟಿ ಬಿಡುಗಡೆಯಾದ ಬೆನ್ನಲ್ಲೇ ಭಿನ್ನಮತ ಸ್ಫೋಟಗೊಂಡಿದ್ದು, ದೇವರ ಹಿಪ್ಪರಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಆನಂದ್ ದೊಡ್ಡಮನಿ ಇವರಿಗೆ ಟಿಕೆಟ್ ತಪ್ಪಿಸಿದ್ದು ಸಚಿವರಾದ SR ಪಾಟೀಲ್ ಮತ್ತು MB ಪಾಟೀಲ್ ಹಾಗೂ ಶಾಸಕ CS ನಾಡಗೌಡ ಎಂದು ಆರೋಪಿಸಿದರು. ಅಲ್ಲದೆ ದೇವರ ಹಿಪ್ಪರಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಬೇಕೆಂದ ಕುತಂತ್ರಕ್ಕೆ ಮಾಡಿದ್ದು ಎಂದು ಪ್ರತಿಭಟಿಸಿದರು. ವಿಜಯಪುರದಲ್ಲಿ ಬಬಲೇಶ್ವರ ಹಾಗೂ ನಾಗಠಾಣ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಈಗಾಗಲೇ ಕೆಜೆಪಿಯಿಂದ ಘೋಷಣೆ ಮಾಡಲಾಗಿದ್ದು, ಯಡಿಯೂರಪ್ಪ ನನಗೆ ಗಾಡ್ ಫಾದರ್ ಎಂದು ಕೆಜೆಪಿ ಸಂಸ್ಥಾಪಕ ಪದ್ಮನಾಭ ಪ್ರಸನ್ನ ಅವರು ಹೇಳಿದರು. ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಕೆಜೆಪಿ ಸಂಸ್ಥಾಪಕ ಪದ್ಮನಾಭ ಪ್ರಸನ್ನ ಅವರು ಮಾತನಾಡುತ್ತಾ, ವಿಜಯಪುರ ಜಿಲ್ಲೆಯ ನಾಗಠಾಣ ಮತ್ತು ಬಬಲೇಶ್ವರ ಮತಕ್ಷೇತ್ರದ ಕೆಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ವಿಜಯಪುರದಲ್ಲಿ ಕೆಜೆಪಿ ಸಂಸ್ಥಾಪಕ ಪದ್ಮನಾಭ ಪ್ರಸನ್ನ ಕುಮಾರ್ ಬಿಡುಗಡೆ ಮಾಡಿದರು. ಅಲ್ಲದೆ ಬಬಲೇಶ್ವರದಿಂದ ಬಸವರಾಜ್ ಕಾತ್ರಾಳ್ ಹಾಗೂ ನಾಗಠಾಣದಿಂದ ಭಾರತಿ ಕತಿಬಾಗ್ ಕಣಕ್ಕಿಳಿಯಲಿದ್ದಾರೆ. ಈ ಬಾರಿ 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಅಭ್ಯರ್ಥಿಗಳು 2ನೇ ಲಿಸ್ಟ್ ಬರುವ ಶುಕ್ರವಾರದಂದು ಬಿಡುಗಡೆ ಮಾಡಲಾಗುತ್ತದೆ. ನಾನು ತೇರದಾಳ್ ಹಾಗೂ ಯಶವಂತಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಅಲ್ಲದೆ ಈ ಬಾರಿ ಕನಿಷ್ಠ 30 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದ್ದೇನೆ. ಕೆಜೆಪಿ ಬಿಟ್ಟು ಹೋದವರೆಲ್ಲ ಮಾನ ಮರ್ಯಾದೆ ಇಲ್ಲದವರು. ಯಡಿಯೂರಪ್ಪನವರು ನನಗೆ ಗಾಡ್ ಫಾದರ್ ಇದ್ದ ಹಾಗೆ ಎಂದು. ಅಲ್ಲದೆ ನನ್ನ ರಾಜಕೀಯ ತಂದೆ ಯಡಿಯೂರಪ್ಪ, ನನಗೆ ರಾಜಕೀಯ ಭಿಕ್ಷೆ ಕೊಟ್ಟವರು ಯಡಿಯೂರಪ್ಪ. ಎಲ್ಲೋ ಇದ್ದ ಈ ಮುಖಕ್ಕೆ ಬೆಲೆ ಕೊಡಿಸಿದ್ದು BS ಯಡಿಯೂರಪ್ಪ ಎಂದು ಯಡಿಯೂರಪ್ಪನ ಹಾಡಿ ಹೊಗಳಿದರು. ಏನು ಕೆಜೆಪಿಯನ್ನು ಹುಟ್ಟಾಕಿದೆವು, ಈ ಒಂದು
ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಕಳೆದ ಸಲ ಏನು ನಾವು ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಮಾಡಿದ್ವಿ. ಈ ಬಾರಿ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಈಗಾಗಲೇ 45 ಜನರ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀವಿ. ನೀವೆಲ್ಲ ನೋಡಿರ್ತೀರಿ, ಹುಬ್ಬಳ್ಳಿಯಲ್ಲಿ ಮೊದಲನೇ ಪಟ್ಟಿ ಬಿಡುಗಡೆ ಆಗಿದೆ. ಈಗ ಎರಡನೇ ಪಟ್ಟಿನ ಒಂದು 2-3 ದಿನದಲ್ಲಿ ನಾವು ಫೈನಲ್ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಕರ್ನಾಟಕ ಜನತಾ ಪಕ್ಷದ ಬಬಲೇಶ್ವರ ಮತಕ್ಷೇತ್ರದಿಂದ ಬಸವರಾಜ್ ಕಾತ್ರಾಳ್ ಅವ್ರನ್ನ ನಮ್ಮ ಪಕ್ಷದ ಅಭ್ಯರ್ಥಿಯಾಗಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಮತ್ತು ನಾಗಠಾಣ ಏನು ಮೀಸಲು ಕ್ಷೇತ್ರ ಇದೆ, ಅಲ್ಲಿ ಶ್ರೀಮತಿ ಭಾರತಿ ಅವ್ರನ್ನ ನಾವು ಶ್ರೀಮತಿ ಭಾರತಿ ಕಾಲೇಬಾಗ್ ಅವ್ರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಮುಖ್ಯವಾಗಿ ಈ ಒಂದು ಚುನಾವಣೆ ಏನು ಬಂದಿದೆ, ಈ ಸಲ 224 ಕ್ಷೇತ್ರಗಳಲ್ಲಿ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ನಾವು ಕಣಕ್ಕಿಳಿಸ್ತಾ ಇದ್ದೀವಿ. ಎರಡನೇ ಪಟ್ಟಿ ನಾವು ಶುಕ್ರವಾರ ಬಿಡುಗಡೆ ಮಾಡ್ತೇವೆ. ಬರೋ ಸೋಮವಾರ ಎಲ್ಲ ಮೂರನೇ ಪಟ್ಟಿ ಫೈನಲ್ ಬೆಂಗಳೂರಿನಲ್ಲಿ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಭ್ಯರ್ಥಿಗಳು ಏನಿದ್ದಾರೆ ಅವರ ಸಂಪರ್ಕದಲ್ಲಿದ್ದೇವೆ. ಇವತ್ತು ನಮ್ಮ ಹಳೆಯ KJPಯ ಎಲ್ಲ ಮುಖಂಡರು, ಕಾರ್ಯಕರ್ತರ ಸಭೆ ಕೂಡ ನಾವು ಇವತ್ತು ಸಂಜೆಯಲ್ಲಿ ಮಾಡ್ತಾ ಇದ್ದೇವೆ. ತದನಂತರದಲ್ಲಿ ಮುಂದಿನ ದಿನ ಎರಡನೇ ಪಟ್ಟಿಯಲ್ಲಿ ಇಲ್ಲಿ ಉಳಿದಂಥ ಅಭ್ಯರ್ಥಿಗಳನ್ನ ನಾವು ಘೋಷಣೆ ಮಾಡ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜು ಆಲ್ಗೂರ್ ಸ್ಪರ್ಧೆ ಮಾಡಲ್ಲ, ಸಿಎಂಗೆ ಒತ್ತಾಯಿಸಿದ್ದು ನಾವೇ, ಎಂಬಿ ಪಾಟೀಲ್ ಹೇಳಿಕೆ. ಬಿಜೆಪಿ ಕಾಂಗ್ರೆಸ್ ಪಟ್ಟಿ ಪ್ರಕಟ, ಕಾಂಗ್ರೆಸ್ನಿಂದ ನಾಗಠಾಣ್ ಮತ್ತು ಸಿಂದಗಿಯಲ್ಲಿ ಕಾದು ನೋಡುವ ತಂತ್ರ. ಬಿಜೆಪಿ ಇನ್ನಲೂ ನಾಗಠಾಣ್ ಮತ್ತು ಬಸವನ ಬಾಗೇವಾಡಿ ವೇಟಿಂಗ್. ಕಿಡಿಗೇಡಿಗಳಿಂದ ದೇವಸ್ಥಾನಕ್ಕೆ ಕಲ್ಲು, ಕಮಾನ್ ಖಾನ್ ಬಾಜಾರಿನಲ್ಲಿ ಘಟನೆ, ಆರೋಪಿಗಳ ಪತ್ತೆಗೆ ಆಗ್ರಹ. ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ, ಎಂಬಿ ಪಾಟೀಲ್ ಮತ್ತು ಎಸ್ಆರ್ ಪಾಟೀಲ್ ವಿರುದ್ಧ ಕಾರ್ಯಕರ್ತರು ಗರಂ, ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಕೆಜೆಪಿಯಿಂದ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ, ನಾಗಠಾಣ ಮತ್ತು ಬಬಲೇಶ್ವರದಲ್ಲಿ ಅಭ್ಯರ್ಥಿಗಳ ಘೋಷಣೆ. ಯಡಿಯೂರಪ್ಪ ನನಗೆ ಗಾಡ್ ಫಾದರ್, ಪದ್ಮನಾಭ ಪ್ರಸನ್ನ. ಮತ್ತೆ FM ಮರು ವಾರ್ತೆಗಳನ್ನು ಬೆಳಗ್ಗೆ 8:30ಕ್ಕೆ ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ರಾತ್ರಿ 8:30ಕ್ಕೆ ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ FM ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.